ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾವಿವತ್ತು ಹೋಗ್ತಾ ಇದ್ದೀವಿ ಕವಲದುರ್ಗ ಫೋರ್ಟ್. ರಾಧಾ ರಾಘವ ಲೊಕೇಶನ್ ಸರ್ಚ್ಗೆ ನಾವು ಬಂದಿದ್ದೀವಿ. ಈ ವ್ಲಾಗಲ್ಲಿ ಏನೇನಿದೆ ಅಂತ ನೀವು ನೋಡೋಕ್ಕೆ ಈ ವ್ಲಾಗ್ ಪೂರ ನೀವು ನೋಡಲೇಬೇಕು. ಇದು ನನ್ನ ಫ್ಲಾಶ್ ಬ್ಲಾಗ್. ಲೊಕೇಶನ್ಸ್ ಆಲ್ಮೋಸ್ಟ್ ಆಲ್ ಫೈನಲ್ ಆಗ್ತಾ ಇದೆ. ಇವು ಬೆಳಗ್ಗೆಯಿಂದ ಎಲ್ಲ ಸರ್ಚ್ ಮಾಡಿದ್ದೀವಿ. ಆಲ್ಮೋಸ್ಟ್ ಏನು ಅನಿಸ್ತಾ ಇದೆ ಲೊಕೇಶನ್ಸ್? ಸೂಪರ್. ಏನು ಎಲ್ಲ ಸಿಗರೇಟ್ ಹಿಂಗ್ ಸೇರ್ತಾ ಇದ್ದೀರಾ? ಹೌದಾ? ಇದು ಒಂದು ಲೊಕೇಶನ್ನು ಸ್ಟೇಷನ್ಗೆ ನಮಗೆ ವಂಡರ್ಫುಲ್ ಆಗಿ ಕಾಡ್ ಮಧ್ಯೆ ಸಿಕ್ಕಿದೆ. ಈ ಒಂದು ಲುಕ್ಕೇ ಬೇರೆ ಇದೆ ಸ್ಟೇಷನ್ದು, ಆಂಟಿಕ್ ಲುಕ್ಕು. ಆಲ್ಮೋಸ್ಟ್ ನಾವು ಕವಲದುರ್ಗ ಫೋರ್ಟ್ ಅಂತೂ ಡಿಸೈಡ್ ಮಾಡಿದ್ವಿ, ಅಲ್ಲಿ ಹೋಗಿ ನಾವು ತೆಗಿಲೇಬೇಕು ಅಂತ. ನೆಕ್ಸ್ಟ್ ಕವಲದುರ್ಗ ಫೋರ್ಟ್ ಆಚೆ ಈ ಕಡೆ ಎಲ್ಲ ನಮ್ದು ಲೊಕೇಶನ್ ಸೆಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಆಲ್ ಮೇಲೆ ಇನ್ನೊಂದು ಸ್ವಲ್ಪ ಸೆಟ್ ಆಗೋದಿದೆ. ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ನೋಡ್ಕೊಂಡು ವಾಪಸ್ ಬಂದ್ರೆ ನಮ್ಗೊಂಚೂರು ಲೊಕೇಶನ್ ಕಂಪ್ಲೀಟ್ ಆಗುತ್ತೆ. ಬೆಳಗ್ಗೆಯಿಂದ ಸುತ್ತಿದ್ದೀವಿ, ಮತ್ತೆ ಇವಾಗ ಇನ್ನೊಂದು ರೌಂಡ್ ಹೋಗ್ತಾ ಇದ್ದೀವಿ. ಆಕ್ಚುಲಿ ಇಲ್ಲೊಂದು ಸ್ಕೂಲ್ ಇದೆ. ಆ ಸ್ಕೂಲ್ ಆಕ್ಚುಲಿ ನಮ್ಗೆ ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡು ಬಂದಿದ್ವಿ, ನಮ್ ಡೈರೆಕ್ಟರ್ ಯಾವ ತರ ಕೇಳಿದ್ರು ಆ ಸ್ಕೂಲು ಸೇಮ್ ಅದೇ ತರ ಸ್ಕೂಲ್ ಲೊಕೇಶನ್ ನಮ್ಗೆ ಸಿಕ್ಕಿದೆ. ರೈಟ್ ಹೋದ್ರಲ್ಲ ಸ್ಕೂಲ್ ಸಿಗೋದು? ಇಲ್ಲೇ ಸಿಗುತ್ತೆ ನಿಮ್ಗೆ. ಆ ಒಂದು ಸ್ಕೂಲ್ ಯಾವ ತರ ಲುಕ್ ಇದೆ ಅನ್ನೋದು ನಿಮ್ಗೆ ಈಗ ಒಂದು ತೋರಿಸ್ತೀನಿ. ಆಕ್ಚುಲಿ ನಮ್ ಫಿಲಂ ಲುಕ್ ಬೇರೆ ರೇಂಜಿಗೆ ಬರುತ್ತೆ. ಈ ದೇವಸ್ಥಾನ ಇವಾಗ ನಾವ್ ಏನ್ ತೋರಿಸ್ತಾ ಇದೀವಲ್ಲ, ಇದು ಮೇನ್ ಬ್ಲಾಕ್ ಆಗ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಯಾಕಂದ್ರೆ ಈ ದೇವಸ್ಥಾನ ಬಂದ್ಬಿಟ್ಟು ನಿಮ್ಗೆ ಸುತ್ತ ನಮ್ಗೆ ಯಾವ ತರ ಇಮ್ಯಾಜಿನೇಷನ್ ಕ್ಯಾಮ್ರಾ ಕವರ್ ಮಾಡಕ್ ಹೇಳಿ, ಈ ಸೈಡ್ ಯಾವ ತರ ಇಮ್ಯಾಜಿನೇಷನ್ ನಾವು ಅನ್ಕೊಂಡಿದ್ವಿ ದೇವಸ್ಥಾನ, ಸೊ ಅದೇ ತರಾನೇ ಸಿಕ್ಕಿದೆ ಇದು. ನೀವೇ ನೋಡ್ಬೋದು ಆ ದೇವಸ್ಥಾನ ಲುಕ್ ಹೆಂಗಿದೆ. ಯಾವ ತರ ನಾವು ಈಗ ನಮ್ ಡೈರೆಕ್ಟರ್ ಅನ್ಕೊಂಡಿದ್ವಿ, ಸಾರಿ ಅವರೇ ತೆಗಿತಾ ಇದಾರೆ. ಏನ್ ಅನ್ಕೊಂಡಿದ್ರಿ? ನಿಮ್ಗೆ ಒಂದು ಲೊಕೇಶನ್ ಇದು ನಿಮ್ ತಲೆಯಲ್ಲಿ ಇತ್ತ? ನಮ್ ತಲೆಯಲ್ಲಿ ಇರ್ಲಿಲ್ಲ, ಬಟ್ ನಮ್ ತಲೆಗೆ ಬೇಕು ಅನ್ನೋ ತರ ಇದೆ. ಇದು ನೋಡಾದ್ಮೇಲೆ ಕವಲದುರ್ಗ ಈ ತರ ಇರುತ್ತಾ, ಈ ತರ ಇದೆಯಾ ಅನ್ನೋದು ಒಂಥರ ನಿಮಗೆ ಗೊತ್ತಾಗುತ್ತೆ. ನಾವು ಎಲ್ಲಾ ಪ್ಲೇಸ್ ತೋರ್ಸಕ್ ಹೋಗ್ತೀವಿ, ಸ್ವಲ್ಪ ಪ್ಲೇಸ್ ನ ತೋರಿಸ್ತಾ ಇದೀವಿ ಅಷ್ಟೇ ಈ ಒಂದು ಬ್ಲಾಗ್ ಅಲ್ಲಿ. ಯಾಕಂದ್ರೆ ಎಲ್ಲ ರಿವೀಲ್ ಮಾಡ್ಬಿಟ್ರೆ ಬ್ಲಾಗ್ ಅಲ್ಲಿ ಆಮೇಲೆ ಸಿನಿಮಾ ಬರೋಲ್ಲ ಅಂತ. ಊರೇ ಮುಳುಗೋಯ್ತಾ ಇಲ್ಲಿ. ಯಡೂರು ಡ್ಯಾಮ್, ಸಾಂಗ್ ಹೋಗಿ ಏನಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಡೈರೆಕ್ಟ್ರೆ? ಈ ತರ ಹೀರೋ ಎಂಟ್ರಿ ಸೀನ್ ಮಾಡೋಣ ಅಂತ. ಈ ಮಧ್ಯದಲ್ಲ? ಹೌದು. ನಿಮ್ಗೆ ಗೊತ್ತು, ಇವತ್ತೆಲ್ಲ ಬೆಳಗ್ಗೆಯಿಂದ ಫುಲ್ಲು ಲೊಕೇಶನ್ ಸರ್ಚ್ ಮಾಡಿದ್ದೀವಿ. ನಾಳೆ ಇನ್ನೊಂದು ದಿನ ಇದೆ. ಇವತ್ತು ಫಸ್ಟ್ ಡೇ ಎಂಡ್ ಆಗ್ತಾ ಇದೆ. ಇವತ್ತು ಫೈರ್ ಕ್ಯಾಂಪ್ ಹಾಕಿದ್ದಾರೆ. ನಮಗೆ ಇವತ್ತು ಫುಲ್ ಹೆಲ್ಪ್ ಮಾಡಿ ನಮಗೆ ಆ್ಯಕ್ಚುಲಿ ಇವಾಗ ಬಂದರೆ ಇಷ್ಟೊಂದು ಹೆಲ್ಪ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಯಾರು ನಮಗೆ ಬಂದು ಇಷ್ಟು ಹೆಲ್ಪ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ
ಮೊದಲನೇದಾಗಿ ಪುಟ್ಟರಾಜು ಸರ್ ಇಷ್ಟಪಡ್ತೀವಿ. ಸಿಕ್ಕಾಪಟ್ಟೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕಂದ್ರೆ ನಮ್ಮ ಟೀಮ್ಗೆ ಇವತ್ತು ಏನೇನು ಸಿಗ್ಬೇಕು, ಏನೇನು ಬೇಕು, ಅವರು ಸ್ವತಃ ಬಂದು ನಮ್ಮ ಜೊತೆಗೆ ಎಲ್ಲ ಲೊಕೇಶನ್ಸ್ನ ತೋರಿಸಿ, ಎಲ್ಲ ಲೊಕೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ನಮಗೆ ಯಾವ ಥರ ಲೊಕೇಶನ್ ಬೇಕು. ಡೈರೆಕ್ಟ್ ನಿಮಗೆ ಯಾವ್ದಾನ ಲೊಕೇಶನ್ ಕಾಂಪ್ರಮೈಸ್ ಆದ್ರ ಇಲ್ಲ ಯಾವ ಥರ ನಮಗೆ ಲೊಕೇಶನ್ಸ್ ಬೇಕು ಆ ಥರ ಲೊಕೇಶನ್ಸ್ನ ಅವ್ರು ತೋರಿಸಿದ್ದಾರೆ. ಆಮೇಲೆ